ವರ್ಷಗಳ ನಂತರ ಒಂದು ಹೀಟ್ ವೇವ್ ವಾರ್ನಿಂಗ್ ಅನ್ನ ನಾವು ನೋಡ್ತಾ ಇದ್ದೀವಿ. ಇದು ಬರೇ ನಮ್ಮ ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಸೀಮಿತ ಇಲ್ಲ, ಇಡೀ ನಮ್ಮ ಏಷ್ಯಾ ಪ್ರದೇಶಕ್ಕೆ ಈ ಎಲ್ ನೀನೋ ಮತ್ತೆ ಲಾ ನೀನಾದು ಎಫೆಕ್ಟ್ ಅನ್ನ ನಾವು ಕಾಣ್ತಾ ಇದ್ದೀವಿ. ಇದನ್ನ ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ DCCOಗಳ ಸಭೆ ಮಾಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರ ವರದಿ ಮೇರೆಗೆ ಏನೋ ಒಂದು ಹೀಟ್ ವೇವ್ ಮ್ಯಾಪ್ ಅಂತ ಒಂದು ನಾವು ಮಾಡಿದ್ದೀವಿ. ಅದರ ಪ್ರಕಾರ ಎಲ್ಲ DCCOಗಳಿಗೆ ಕೂಡ ನಾವು ಸೂಚನೆಯನ್ನು ನೀಡಿದ್ದೀವಿ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಆರೋಗ್ಯ ಇಲಾಖೆಯಿಂದ ಕೂಡ ಈಗಾಗಲೇ ಒಂದು ಸಮರ್ಪಕವಾದಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ರಿಲೀಸ್ ಮಾಡಿದ್ದಾರೆ. ನಾವು ಕೂಡ ಪಂಚಾಯತ್ ರಾಜಿಂದ ಈ ಬಿಸಿಲಿಗೆ ನಾವು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ನಾವು ರಿಲೀಸ್ ಮಾಡಿದ್ದೇವೆ, ಒಂದು ಸುತ್ತೋಲೆಯನ್ನು. ಅದನ್ನು ಹೊರತುಪಡಿಸಿ ನೀವು ಹೇಳ್ದಂಗೆ ಈ ಸರಿ ಬೋರ್ವೆಲ್ಗಳಾಗಲಿ ಅಥವಾ ಡ್ಯಾಮ್ನಲ್ಲಿರುವ ಸಂಗ್ರಹಿಸಿರುವಂಥ ನೀರಾಗಲಿ ಇವ್ಯಾಪರೇಷನ್ನು ಹೆಚ್ಚಾಗುತ್ತೆ ಬಿಕಾಸ್ ಆಫ್ ದ ಹೀಟ್. ಸೊ ಇದನ್ನು ಕೂಡ ಮುಂಜಾಗ್ರತವಾಗಿ ನಾವು ಕ್ರಮಗಳನ್ನು ಏನೇನು ತಗೋಬೇಕು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ.